ಹುಬ್ಬಳ್ಳಿಯಲ್ಲಿ ರಾಮಭಕ್ತ ಶ್ರೀಕಾಂತ್ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಈಶ್ವರಪ್ಪನವರು ಮಾತನಾಡಿದ್ದಾರೆ. ನೋಡಿ, ಪೆಂಡಿಂಗ್ ಕೇಸ್ಗಳು ಅಂತ ಹೇಳಿದ್ರೆ ಬೇಕಾದಷ್ಟು ಕೇಸ್ಗಳಿದ್ದಾವೆ. ಈ ಕೇಸ ಸಿಕ್ಕಿದ್ದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀವು ಹಿಜಾಬ್ ಮುಸಲ್ಮಾನರ ಮೇಲೆ ಚುನಾವಣೆ ಮಾಡಿ ಅಂತ ಹೇಳಿ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಹಿಂದುತ್ವದ ಮೇಲೆ ಚುನಾವಣೆ ನಡೆಸೋದಕ್ಕೆ ಸಿದ್ಧ ಅಂತ ಸವಾಲು ಕೂಡ ಹಾಕಿದ್ದಾರೆ. ಬಹಳ ಮುಖ್ಯವಾದಂತಹ ವಿಚಾರಗಳು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ನಡೀತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, 31 ವರ್ಷ ಹಳೆಯ ಕೇಸನ್ನು ರಿಓಪನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವರನ್ನ ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಧರ್ಮದಾಸ್ ಆಯಿತು, ಶ್ರೀಕಾಂತ್ ಆಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಈಶ್ವರಪ್ಪನವರು ಮಾತನಾಡಿದ್ದಾರೆ. ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. 106 ಕೇಸ್ಗಳಿದ್ದಾವೆ ಪೆಂಡಿಂಗ್ ಇರುವಂಥದ್ದು. ಸೊ ಆ 106 ಕೇಸ್ಗಳಲ್ಲಿ ಈ ಕೇಸೇ ಸಿಕ್ಕಿದ್ದ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ಗೆ ನೇರವಾಗಿ ವಾಗ್ದಾಳಿ ನಡೆಸಿರುವಂಥ ಕೆಎಸ್ ಈಶ್ವರಪ್ಪನವರು, ನೀವು ಹಿಜಾಬ್ ಮತ್ತು ಮುಸಲ್ಮಾನರ ಮೇಲೆ ಚುನಾವಣೆ ಮಾಡಿ, ನಾವು ಹಿಂದುತ್ವದ ಮೇಲೆ ಚುನಾವಣೆ ಮಾಡೋದಕ್ಕೆ ಸಿದ್ಧ ಅಂಥೇಳಿ ಸವಾಲು ಹಾಕಿದ್ದಾರೆ. ಮುಸಲ್ಮಾನರು PFI ಮದ್ದುಗುಂಡು ತಯಾರಿಸುವವರ ಅವರೇ, ಅವ್ರ ಮೇಲೆ ಚುನಾವಣೆ ಮಾಡ್ತೀವಿ ಅಂದರೆ ನೀವು ಅದನ್ನು ಮಾಡ್ಕೊಳ್ಳಿ ಅಂಥೇಳಿ ದಾವಣಗೆರೆಯಲ್ಲಿ ಕೆಎಸ್ ಈಶ್ವರಪ್ಪನವರು ಹೇಳಿದ್ದಾರೆ. ಕೂಡ ನಮಗೆ ಹಿಜಾಬ್ ಬೇಡ ಅಂತ ಹೋರಾಟ ಮಾಡ್ತಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಹಿಜಾಬ್ ಬೇಕು ಅಂತ ಹೇಳಿ ಮುಸ್ಲಿಂ ಹೆಣ್ಮಕ್ಳಿಗೆ ಹಚ್ಚಿಕೊಟ್ರು. ಏನಾಯ್ತು ಪರಿಸ್ಥಿತಿ? ಸಮವಸ್ತ್ರ ಇರಲಿ ಅಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಆದೇಶ ಮಾಡಿದ್ದೀವಿ. ಸರಿ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಣ್ಣಗಾಯಿತು. ಯಾಕೆಂದರೆ ಹಿಂದೂಗಳು ಹೆಣ್ಮಕ್ಳು ಗಂಡು ಮಕ್ಕಳು ಅವರು ಕೇಸರಿ ಶಾಲಕ್ಕೆ ಹೊರಟರು. ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಹಿಜಾಬ್, ನೋ ಹಿಜಾಬ್, ಏನು ಮಾಡೋಕ್ಕಾಗಲ್ಲ, ಯಾರು ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಮುಖ್ಯಮಂತ್ರಿಗಳು ಹೇಳಿದ್ರು. ಕೋರ್ಟ್ ಏನು ತೀರ್ಮಾನ ತಗೊಂಡಿತ್ತು? ಹಿಜಾಬ್ ಹಾಕೊಂಡು ಹೋಗೋದು ಅವಶ್ಯಕತೆ ಇಲ್ಲ, ಸಮವಸ್ತ್ರ ಸರಿ ಇದೆ, ರಾಜ್ಯಕ್ಕೆ BJP ಸರ್ಕಾರ ತಗೊಂಡಿದ್ದು. ಅಲ್ಲಿ ಇವರು ಮುಖ್ಯಮಂತ್ರಿಗಳಾಗಿ ಇದ್ದಕ್ಕಿದ್ದಂಗೆ ಹೇಳಿಕೊಟ್ರು. ಇಡೀ ರಾಜ್ಯದಲ್ಲಿ ಅದನ್ನು ಹಿಂದುತ್ವವಾಗಿ ಇದನ್ನು ಮುಖ್ಯಮಂತ್ರಿ ತಗೊಂಡಿರುವಂಥ ಸ್ಟ್ಯಾಂಡ್ ಸರಿ ಇದು ಹೋರಾಟ ಮಾಡಿದ್ರು. ಕೊನೆ ಏನಾಯಿತು? ಅದೇ ಮುಖ್ಯಮಂತ್ರಿಗಳು ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂತೇಳಿ ಹಿಜಾಬಿನ ಸಮವಸ್ತ್ರ ಹಾಕೊಂಡು ಹೋಗ್ಬೇಕು ಅಂತ ಆದೇಶ ಮಾಡಿದ್ರು. ನಾನು ಯಾಕೆ ಅಂಶಗಳು ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದರೆ, ನಿಮಗೆ ಅಭಿವೃದ್ಧಿ ಮೇಲೆ ಚುನಾವಣೆಗೆ ಹೋಗಬೇಕು ಅನ್ನೋದಿದ್ದರೆ ಖಂಡಿತ ಅಭಿವೃದ್ಧಿ ಮೇಲೆ ಚುನಾವಣೆಗೆ ಹೋಗೋಣ. ಹಿಂದುತ್ವ ಮುಸಲ್ಮಾನರು ಅನ್ನೋದ್ರ ಬಗ್ಗೆ ಚುನಾವಣೆಗೆ ಹೋಗ್ಬೇಕಾ? ಅದಕ್ಕೂ ನಾವು ತಯಾರು ಇಲ್ಲ. ನಾವು ಈ ರೀತಿ ರಾಷ್ಟ್ರದ್ರೋಹಿಗಳು ಅನೇಕರಿದ್ದಾರೆ, PFIನವರಿದ್ದಾರೆ, ಅವ್ರ ಪರ ನಾವು ನಿಂತ್ಕೋತೀವಿ. ಮದ್ದು ಗುಂಡು ಇಟ್ಕೊಂಡಿರೋಂಥ ಅನೇಕ ಈ ಭಯೋತ್ಪಾದಕರಿದ್ದಾರೆ, ಅವ್ರಿಗೆ ಬೆಂಬಲ ನಾವು ಕೊಡ್ತೀವಿ. ನೀವು ಮಾಡಿ ಅದನ್ನು ಬಹಿರಂಗವಾಗಿ ಹೇಳಿ. ಇದೇನಾಗುತ್ತೆ, ಸುಮ್ಮನೆ ಇದ್ದಂಥ ಹುಬ್ಳಿ ಇದ್ದಕ್ಕಿದ್ದಂಗೆ ಅಲ್ಲಿ ಶುರು ಆಗಿ ಗಲಭೆ. ಯಾರ ಕಾರಣ? ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.